ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಅಶ್ವಗಳಲ್ಲಿ ಅಮೃತ ಮಥನದಲ್ಲಿ ಹುಟ್ಟಿದ ಉಚ್ಚೈಶ್ರವಸು ನಾನು. ಆನೆಗಳಲ್ಲಿ ಐರಾವತವು ನಾನು. ಮನುಷ್ಯರಲ್ಲಿ ರಾಜನು ನಾನು. ಸಮುದ್ರ ಮಥನ ಸಾಗಿದೆ, ಅಮೃತ ಕಲಶ ಉದಿಸಿದೆ ಎಂಬುದು ಜನಪ್ರಿಯ ಹಾಡು. ಸಮುದ್ರ ಮಥನದ ಉದ್ದೇಶ ಅಮೃತ ಕಲಶ ಪಡೆಯುವುದೊಂದೇ ಆಗಿತ್ತೇ? ಪ್ರಶ್ನೆ ಮೂಡುವುದು ಸಹಜ. ಒಮ್ಮೆ ಅಮೃತ ಕಲಶವೊಂದನ್ನೇ ಪಡೆಯುವ ಉದ್ದೇಶ ಆಗಿದ್ದರೆ ಮತ್ತೆಲ್ಲವನ್ನೂ ಬಿಟ್ಟು ಕೇವಲ ಅಮೃತ ಕಲಶವನ್ನು ಮಾತ್ರ ಸ್ವೀಕರಿಸುತ್ತಿದ್ದರು. ಒಂದು ನಂಬಿಕೆಯ ಪ್ರಕಾರ ಸಮುದ್ರ ಮಥನ ಎಂಬುದು ಪ್ರಳಯ ಕಾಲದ ನಂತರ ಆಗಲೇಬೇಕಾದ ಕಾರ್ಯ. ಪ್ರಳಯ ಕಾಲದ ನಂತರ ಭೂಮಿಯು ನಾಶವಾಗಿ ಭೂಮಿಯ ಮೇಲೆ ದೊರೆಯುತ್ತಿದ್ದ ವಸ್ತುಗಳು ಸಮುದ್ರದಲ್ಲಿ ಮುಳುಗಿರುವ ಕಾರಣ ಪ್ರಪಂಚದ ಅಗತ್ಯಕ್ಕೆ ಬೇಕಾಗುವ ವಸ್ತುಗಳನ್ನು ಹೊರತೆಗೆದು ಬ್ರಹ್ಮಾಂಡ ಸೃಷ್ಟಿಗೆ ಇದೊಂದು ವಿಧಾನ. ವಿವಿಧ ಪುರಾಣಗಳು ಸಮುದ್ರದ ಮಂಥನದಿಂದ ಉತ್ಪತ್ತಿಯಾಗುವ ವಿಭಿನ್ನ ಸಂಖ್ಯೆಯ ರತ್ನಗಳು ಹಾಗೂ ದೇವತೆಗಳ ಹೆಸರನ್ನು ಉಲ್ಲೇಖಿಸುತ್ತವೆ. ಈ 6 ದೇವತೆಗಳಲ್ಲಿ ಉಚ್ಚೈಶ್ರವಸುವು ಒಂದು. ಉಚ್ಚೈಶ್ರವಸು 7 ತಲೆಯ ಕುದುರೆ. ಹಿಮಪದರದಂತಹ ಬಿಳಿ ಬಣ್ಣದಲ್ಲಿರುವ ಉಚ್ಚೈಶ್ರವಸುವನ್ನು ಕುದುರೆಗಳ ರಾಜ ಎಂದು ಹೇಳಲಾಗುತ್ತದೆ. ಇಂದ್ರನಿಗೆ ಇದು ಪಟ್ಟದ ಕುದುರೆ. ಈ ಕುದುರೆಗೆ 7 ಮುಖಗಳೆಂದು ಶ್ರೀಮದ್ ಭಾಗವತ ತಿಳಿಸುತ್ತದೆ. ಕಿವಿಗಳು ನೆಟ್ಟಗೆ ನಿಂತು ಉದ್ದವಾಗಿವೆಯಾದ್ದರಿಂದ ಈ ಹೆಸರು. ಸಮುದ್ರ ಮಥನ ಸಮಯದಲ್ಲಿ ಹುಟ್ಟಿದ ದೇವತೆಗಳಲ್ಲಿ ಐರಾವತವೂ ಒಂದು ಎನ್ನಲಾಗುತ್ತದೆ. 4 ಸೊಂಡಿಲುಗಳನ್ನು ಹೊಂದಿತ್ತು ಎನ್ನಲಾದ ಐರಾವತವನ್ನು ಮೋಡಗಳ ಆನೆ ಎನ್ನಲಾಗುತ್ತದೆ. ದಿಕ್ಕುಗಳ ರಕ್ಷಕ ಎನ್ನಲಾಗುವ ಐರಾವತ ಆಕಾಶ ಮತ್ತು ಭೂಮಿಯನ್ನು ಸಂಪರ್ಕಿಸುತ್ತದೆ. ಐರಾವತದ ಜೊತೆ ಮಂಥನದ ಸಮಯದಲ್ಲಿ ದೊರೆತ ಆನೆಯನ್ನು ಇಂದ್ರ ಪಡೆದುಕೊಂಡನು ಎನ್ನಲಾಗುತ್ತದೆ. ಮನುಷ್ಯರಲ್ಲಿ ತಾನು ರಾಜ ಎನ್ನುತ್ತಿದ್ದಾನೆ ಭಗವಂತ. ರಾಜ ಪ್ರತ್ಯಕ್ಷ ದೇವತಾ ಎಂಬುದು ಜನಜನಿತ ನುಡಿ. ಮನುಷ್ಯನಿಗೆ ಪ್ರತ್ಯಕ್ಷ ದೇವರು ಎಂದರೆ ರಾಜ. ಕಾರಣ, ತಂದೆ ತಾಯಿಯರು ತನ್ನ ಮಕ್ಕಳನ್ನು ಒಂದು ಹಂತದವರೆಗೆ ರಕ್ಷಿಸಿದರೆ ರಾಜ ತನ್ನ ರಾಜ್ಯವನ್ನು ಶತ್ರುಗಳಿಂದ ರಕ್ಷಿಸಿ ಪ್ರತಿ ಪ್ರಜೆಯೂ ನಿಶ್ಚಿಂತೆಯಿಂದ ಜೀವನ ನಡೆಸಲು ಸಹಾಯಕನಾಗುತ್ತಾನೆ. ಯಥಾ ರಾಜ ತಥಾ ಪ್ರಜಃ ಎಂಬುದನ್ನು ಅರಿತು ತಾನೂ ಆದರ್ಶವನ್ನು ಮೈಗೂಡಿಸಿಕೊಂಡು ತನ್ನ ಪ್ರಜೆಗಳು ಅದನ್ನು ಪಾಲಿಸುವುದಕ್ಕೆ ಮಾರ್ಗದರ್ಶಕನಾಗುತ್ತಾನೆ. ರಾಜನಾದವನು ಪ್ರತಿ ಕ್ಷಣವೂ ತನ್ನ ಪ್ರಜೆಗಳಿಗಾಗಿ ಬದುಕುತ್ತಾ ಪ್ರಜೆಗಳ ಆದಾಯ ಹೆಚ್ಚಿಸಲು ಉತ್ತಮ ಸಲಹೆ ಹಾಗೂ ಸಹಕಾರ ನೀಡುತ್ತಾ ತಾನೂ ಬೆಳೆದು ತನ್ನ ಪ್ರಜೆಗಳನ್ನು ಬೆಳೆಸುತ್ತಾನೆ. ತನ್ನ ಸ್ವಾರ್ಥಕ್ಕಾಗಿ ಕೇವಲ ತೆರಿಗೆ ಹಾಕಿ ಜನರ ಜೀವ ಹಿಂಡದೆ ತನ್ನ ರಾಜ್ಯ ಬೊಕ್ಕಸಕ್ಕೆ ಆದಾಯ ಮೂಲವನ್ನು ಕಂಡುಕೊಂಡು ಜನರ ಭವಣೆಯನ್ನು ಪರಿಹರಿಸುತ್ತಾನೆ. ತನ್ನ ರಾಜ್ಯದಲ್ಲಿ ಯಾರೂ ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕಾಗಿ ಅಲ್ಲಲ್ಲಿ ಅನ್ನಛತ್ರ ಕಟ್ಟಿಸಿ ಅಸಹಾಯಕರಿಗೆ ಅನ್ನ ಕೊಡುವ ದೇವರಾಗುತ್ತಾನೆ. ಛಲ ಹಾಗೂ ಸಾಮರ್ಥ್ಯ ಇರುವವರನ್ನು ಗುರುತಿಸಿ ಉದ್ಯೋಗವಿತ್ತು ಅವರ ಪ್ರತಿಭೆಗೆ ವೇದಿಕೆ ಒದಗಿಸುತ್ತಾನೆ. ಕಲೆ, ಸಾಹಿತ್ಯ, ಸಂಸ್ಕೃತಿಯ ರಕ್ಷಕನಾಗಿ ಯೋಗ್ಯರನ್ನು ಗುರುತಿಸಿ ಸನ್ಮಾನಿಸುವ ರಾಜ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ ಎನ್ನುವುದರಲ್ಲಿ 2 ಮಾತಿಲ್ಲ. ಸ್ವಾರ್ಥರಹಿತ ಉತ್ತಮ ಸಮಾಜಕ್ಕಾಗಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಧರ್ಮ ನಿರಪೇಕ್ಷತಾ ಭಾವದಿಂದ ಪ್ರಜೆಗಳೇ ರಾಜರನ್ನು ಆಯ್ಕೆ ಮಾಡಿದರೆ ಪ್ರಜೆಗಳ ಆಶಯದಂತೆ ನಡೆದು ಉತ್ತಮ ಗುಣಮಟ್ಟದ ಸಮಾಜ ನಿರ್ಮಾಣವಾಗಲು ಸಾಧ್ಯ. ಒಮ್ಮೆ ಪ್ರಜೆಗಳೇ ಸ್ವಾರ್ಥಿಗಳಾಗಿ ಆಮಿಷಕ್ಕೊಳಗಾಗಿ ತಮ್ಮ ರಾಜನನ್ನು ಆಯ್ಕೆ ಮಾಡಿಕೊಂಡರೆ ಆತ ತಾನೂ ತನ್ನ ಪ್ರಜೆಗಳಂತೆ ಸ್ವಾರ್ಥದಿಂದ ರಾಜ್ಯದ ಹಣವನ್ನು ತನ್ನ ಸ್ವಾರ್ಥಕ್ಕೆ ಬಳಸುತ್ತಾ ಮೋಜು ಮಸ್ತಿಯಲ್ಲಿ ಕಳೆಯುತ್ತಾ ಪ್ರಜೆಗಳಿಗಾಗಿ ಏನನ್ನೂ ಮಾಡದೆ ಕೋಶಗಾರ ಅಭಿವೃದ್ಧಿಗಾಗಿ ಹಾಗೂ ನೇರ ಆದಾಯಕ್ಕಾಗಿ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಪ್ರಜಾಪೀಡಕನಾಗಿ ಹೆಚ್ಚು ಹೆಚ್ಚು ತೆರಿಗೆಯಿಂದ ಜನರನ್ನು ಹಿಂಸಿಸುವುದು ಖಚಿತ. ಜನರ ಸ್ವಾರ್ಥ ಅಥವಾ ನಿಸ್ವಾರ್ಥ ಗುಣಧರ್ಮಕ್ಕನುಗುಣವಾಗಿ ರಾಜ್ಯವಾಳುವ ರಾಜನಂತೆ ಭಗವಂತನು ಸಹ ತನ್ನ ಭಕ್ತರ ಯೋಗ್ಯತೆಗನುಗುಣವಾಗಿ ಸಹಾಯಕನಾಗುತ್ತಾನೆ. ಹರಿ ಓಂ ತತ್ಸತ್.